ಹಾಯ್ ಎಲ್ಲರಿಗೂ ನಮಸ್ಕಾರ. ನೆನ್ನೆ ಒಬ್ಬರು ಅಮ್ಮ ಬಂದು ನನಗೆ ಕಮೆಂಟ್ ಬಾಕ್ಸ್ಗೆ ಬೇಜಾರಲ್ಲಿ ನನಗೆ ಒಂದು ಕಮೆಂಟ್ ಮಾಡಿದ್ರು. ಅಮ್ಮ ಲೈವ್ ನಾನು ಹೋಗಿ ನೋಡ್ತೀನಿ, ಟೈಮ್ ಸಿಕ್ಕಾಗ ಹೋಗಿ ನೋಡ್ತೀನಿ ಅವರು ಲೈವ್ನ. ಸೊ ನೆನ್ನೆ ಮಾಡಿರೋ ವೀಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿದ್ರು, ನನ್ನ ವೀಡಿಯೋನ ಯಾರು ನೋಡಲ್ಲ, ಬೇರೆಯವ್ರ ವೀಡಿಯೋ ನಾನು ಪೂರ್ತಿ ನೋಡ್ತೀನಿ ಅಂತ ಬೇಜಾರಲ್ಲಿ ಒಂದು ಕಮೆಂಟ್ಸ್ ಹಾಕಿದ್ರು. ಬೇಕಾದ್ರೆ ನೆನ್ನೆ ವೀಡಿಯೋದಲ್ಲಿ ಇದೆ ಆ ಕಮೆಂಟ್ಸು, ದಯವಿಟ್ಟು ಹೋಗಿ ನೋಡಿ. ಅವ್ರ ಚಾನಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಹಳೆ ವೀಡಿಯೋಸಲ್ಲಿ, ಬೇಕಾದರೆ ಅದು ಹೋಗಿ ನೋಡಿ. ಏನಂದ್ರೆ ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನು ಡೌಟ್ ಗೊತ್ತಾ, ನನ್ನ ವೀಡಿಯೋ ನೋಡಿದಾರಾ ಇಲ್ವಾ ಅಂತ. ಇವಾಗ ನೀವು ಯಾರದೇ ವೀಡಿಯೋ ನೋಡಿದ್ರೆ ಅಂದ್ಕೊಳ್ಳಿ, ಸುಮ್ಮನೆ ಒಂದು ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ನೋಡಿ ಬಂದರೂ ಅದು ವ್ಯೂಸ್ ಕೌಂಟ್ ಆಗುತ್ತೆ, ಬಟ್ ವಾಚ್ ಅವರ್ಸ್ ಕೌಂಟ್ ಆಗಲ್ಲ. ವಾಚ್ ಅವರ್ಸ್ ಏನಕ್ಕೆ ಕೌಂಟ್ ಆಗಲ್ಲ ಅಂದರೆ ನೀವು ಪೂರ್ತಿ ವೀಡಿಯೋ ನೋಡಿರಲ್ಲ. ಯಾರೇ ಪ್ರತಿಯೊಬ್ಬರು ಯೂಟ್ಯೂಬರ್ದು ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ. ನನಗೆ ಗೊತ್ತು ಎಲ್ಲ ಯೂಟ್ಯೂಬ್ ಚಾನಲ್ ಅವರೇ ನಮಗೆ ಸಬ್ಸ್ಕ್ರೈಬ್ ಇರೋದು, ಎಲ್ಲರದು ನೋಡೋಕೆ ಒಂದೇ ದಿವಸ ಸಾಧ್ಯ ಆಗಲ್ಲ. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಒಂದು ದಿವಸಕ್ಕೆ ಒಂದು ವಿಡಿಯೋ ಪೂರ್ತಿ ನೋಡಿ, ಯಾರದೇ ಇರಲಿ ಪೂರ್ತಿ ನೋಡಿ ದಯವಿಟ್ಟು. ಒಂದು ರಿಕ್ವೆಸ್ಟ್ ಅಷ್ಟೇ, ಯಾಕಂದರೆ ಅವ್ರಿಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಪೂರ್ತಿ ವಿಡಿಯೋ ನೀವು ನೋಡಿದ್ರೆ. ಬರೀ ಸುಮ್ಮನೆ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಏನು ಯೂಸ್ ಇಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಮತ್ತು ಇನ್ನೇನು ಮಾಡ್ತಾರೆ, ಕೆಲವರು ಓಡಿಸಿ ವಿಡಿಯೋ ನೋಡ್ತಾರೆ. ದಯವಿಟ್ಟು ಆ ಥರ ನೋಡೋಕ್ಕೆ ಹೋಗ್ಬೇಡಿ, ಯಾರಿಗೂ ಏನು ಯೂಸ್ ಆಗಲ್ಲ. ಬರೀ ಅಲ್ಲಿ ಒಂದು ವ್ಯೂ ಅಂತ ಕೌಂಟ್ ಆಗಿರುತ್ತೆ ಹೊರತು ವಾಚ್ ಅವರ್ಸ್ ಕೌಂಟ್ ಆಗಲ್ಲ. ಇದೇ ನಮ್ಮಲ್ಲಿರೋ ಪ್ರಾಬ್ಲಮ್ಸ್ಗಳು. ಇವಾಗ ಪ್ರತಿಯೊಬ್ಬರಿಗೂ ಗೊತ್ತು ವ್ಯೂಸ್ ಅಂದ್ರೇನು ಜನ ನೋಡಬೇಕು ಅಂತ, ಹೌದಾ ಇಲ್ವಾ? ಸೊ ಜನ ಏನಕ್ಕೆ ನೋಡ್ತಾ ಇಲ್ಲ? ಇವಾಗ ಒಬ್ರದಂತಲ್ಲ, ಕೆಲವ್ರದ್ದು 10,000 ಇರುತ್ತೆ, 5,000 ಇರುತ್ತೆ, ಎಷ್ಟೋ ಇರುತ್ತೆ. 40,000ನೋ 50,000ನೋ 20,000 ಸಬ್ಸ್ಕ್ರೈಬ್ ಇರುತ್ತಲ್ಲ, ಯಾರದೇ ಇರಲಿ ಪ್ರತಿಯೊಬ್ಬರದ್ದು ನೋಡಿ. ಏನಾದರೂ ಒಂದು ಒಳ್ಳೆ ಮಾಹಿತಿ ಇದ್ದರೆ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಅರ್ಧಂಬರ್ಧಕ್ಕೆ ನಿಲ್ಲಿಸಿ ಬರೋದು ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇನ್ನೊಂದು ಏನಂದರೆ, ನಮಗೆ ನಾವು ಸಪೋರ್ಟ್ ಮಾಡೋಣ ರೀ, ಬೇರೆ ಏನು ರೀ ಇದೆ. ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಅರ್ಥ ಆಗುತ್ತೆ ಅಷ್ಟು ಜನದ ವಿಡಿಯೋ ನೋಡೋಕ್ಕಾಗಲ್ಲ. ಒಂದು ದಿವಸಕ್ಕೆ ಒಬ್ರದ್ದು ನೋಡಿ, ಅದು ಪೂರ್ತಿ ನೋಡಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಬ್ಬರು ಇದ್ದಾರೆ ಪಾಪ, ಸುಳ್ಳು ಹೇಳ್ಬಾರ್ದು, ಎಲ್ಲರದ್ದು ವಿಡಿಯೋ ನೋಡ್ತಾರೆ, ಫುಲ್ ಎಂಡ್ವರೆಗೂ ನೋಡ್ತಾರೆ. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ, ಆದರೂ ಹೋಗಿ ಸಪೋರ್ಟ್ ಮಾಡಬೇಕಂತ ನಿಂತ್ಕೊತಾರೆ. ಸೊ ಅಂಥವ್ರು ಕಂಡ್ರೆ ನನಗೆ ತುಂಬ ಇಷ್ಟ. ಅಮ್ಮನೂ ಅಷ್ಟೇ, ಎಲ್ಲರ ವೀಡಿಯೋನೂ ನೋಡ್ತಾರೆ ಪಾಪ, ಸುಳ್ಳು ಹೇಳ್ಬಾರ್ದು. ಅಮ್ಮಗೇನು ಬೇಜಾರು ಅಂದರೆ ಪೂರ್ತಿ ವೀಡಿಯೋ ನಂದು ನೋಡಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾರೆ. ಸೊ ಅಮ್ಮಗೆ ಬೇಜಾರಾದ್ರೆ ನಮಗೂ ಬೇಜಾರಾದಂಗೆ. ದಯವಿಟ್ಟು ಅಮ್ಮ ಅಂತಲ್ಲ, ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ನೋಡಿ. ನೀವು ಅರ್ಧಂಬರ್ಧ ನೋಡ್ತಿರಲ್ಲ, ಅದ್ರಿಗೆ ವಾಚ್ ಅವರ್ಸ್ ಕೌಂಟ್ ಆಗಲ್ಲ ರೀ. ಅದೇ ಒಂದು ಪ್ರಾಬ್ಲಮ್ ನಮ್ಗೆ ಬಂದಿರೋದು. ಇವಾಗ ನಮ್ದ್ರಲ್ಲಿ ಅನ್ಕೊಳ್ಳಿ, ನಮ್ದ್ರಲ್ಲಿ ಬೇಡ ನಿಮ್ದ್ರಲ್ಲಿ ಅನ್ಕೊಳ್ಳಿ, ಒಂದು 1000 ಜನ ಇದ್ದಾರೆ ಅನ್ಕೊಳ್ಳಿ, ಅಟ್ಲೀಸ್ಟ್ ಒಂದು ದಿವಸಕ್ಕೆ 100 ಜನ ಆದ್ರೂ ನೋಡ್ಬೋದಲ್ಲ. ಒಬ್ಬರಿಗೊಂದು ಅರ್ಧ ಗಂಟೆ ಫ್ರೀಯಾಗಿ ಸಿಗುತ್ತೆ, ಆರಾಮಾಗಿ ನೋಡ್ಬೋದಲ್ಲ. ಅದು ನೋಡಲ್ಲ, ಅದು ಬಿಡಿ. ಇನ್ನು ಕೆಲವ್ರಿಗೆ ನೋಡಿ ಎಷ್ಟು ಬೇಜಾರು ತುಂಬ ಜನ ಬೇಜಾರಾಗ್ಬಿಡ್ತಾರೆ ರೀ. ಅದು ನನಗೂ ಒಂದೊಂದು ಸಲ ಅನಿಸ್ಬಿಡುತ್ತೆ, ಪಾಪ ಏನಕ್ಕೆ ಈ ಥರ ಮಾಡ್ತಾರೆ ಅಂತ. ಪ್ರತಿಯೊಬ್ಬರದ್ದು ನೋಡಿ, ಎಲ್ಲರದ್ದು ನೋಡಿ, ಟೈಮ್ ಸಿಕ್ಕ ಪ್ರತಿಯೊಬ್ಬರದ್ದು ನೋಡಿ. ನಾನು ಎಲ್ಲರದ್ದು ನೋಡ್ತೀನಿ ರೀ, ನನಗೆ ಟೈಮ್ ಸಿಕ್ಕಾಗ ಪೂರ್ತಿ ವಿಡಿಯೋ ನೋಡ್ತೀನಿ. ಅದು ಪೂರ್ತಿ ವಿಡಿಯೋ ನೋಡಿ ನಾನು ಕಮೆಂಟ್ ಹಾಕೇ ಬರೋದು. ಅದು ನನಗೆ ಗೊತ್ತು, ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ವಾಚ್ ಅವರ್ಸ್ ಕೌಂಟ್ ಆಗೋದಿಲ್ಲ, ಎಲ್ಲ ನಿಮಗೆ ಗೊತ್ತು. ದಯವಿಟ್ಟು ಯಾರದೇ ಇರಲಿ, ನಮ್ಗೆ ಇಷ್ಟಪಡೋರು ಇರಲಿ, ಇಷ್ಟಪಡದೇ ಇರೋರು ಇರಲಿ, ಯಾರೇ ಒಬ್ಬರು ಹೋಗ್ಲಿ ರೀ. ನಾನು ಈ ಚಾನಲ್ ಓಪನ್ ಮಾಡೋಕ್ಕೆ ಕಾರಣ ಏನಂದರೆ, ಯಾರೇ ಒಬ್ಬರು ಮುಂದೆ ಹೋಗಲಿ. ಏನಕ್ಕೆ ಇವಾಗ ನಾವಿಬ್ಬರು ಜಗಳ ಆಡ್ಕೊಂಡ್ವಿ ಅಂದ್ಕೊಳ್ಳಿ, ಏನು ಸಿಗುತ್ತೆ? ಏನಾದರೂ ಸಿಗುತ್ತಾ? ನೀನು ಹೋಗಲ್ಲ, ನಾನು ಹೋಗಲ್ಲ. ಯಾರಾದರೂ ಮುಂದೆ ಹೋದ್ರೆ ನೆಕ್ಸ್ಟ್ ನಮ್ಮ ಟೈಮ್ ಬಂದಾಗ ನಾವು ಹೋಗೋಣ. ನಾನು ಅದೇ ಕಾಯ್ತಾ ಇರೋದು. ಇವಾಗ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ನನ್ನ ಸಬ್ಸ್ಕ್ರೈಬ್ ಯಾರಾದರೂ ಮುಂದೆ ಹೋದ್ರು ಅಂದ್ಕೊಳ್ಳಿ, ಖುಷಿ ಪಡ್ತೀನಿ, ಹೋಗ್ಲಿ ಬಿಡಪ್ಪ ಅಂತ. ಅದೇ ಥರ ನಿಮ್ಮ ಚಾನಲಲ್ಲಿ ಯಾರು ಹೋದ್ರು ಖುಷಿ ಪಡಿ, ನಮ್ಮವ್ರ ತಾನೆ, ಬಿಡಿ ಬೆಳ್ಕೊಳ್ಳಿ. ಅಮ್ಮನೂ ಅದೇ ಥರ, ನಾನು ತುಂಬ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟು ಅವ್ರದ್ದು 1000 ಹತ್ರ ಬಂದಾಗ ನಾನು ಅವ್ರ ಬಗ್ಗೆ ವಿಡಿಯೋ ಇನ್ನೊಂದು ಮಾಡೇ ಮಾಡ್ತೀನಿ. ಸೊ ದಯವಿಟ್ಟು ಅಮ್ಮ ಚಾನಲ್ನ, ದಯವಿಟ್ಟು ಎಲ್ಲರ ಚಾನಲ್ನ ವಿಡಿಯೋ ಪೂರ್ತಿ ನೋಡಿ ಪ್ಲೀಸ್. ಒಂದು ರಿಕ್ವೆಸ್ಟ್ ಅಷ್ಟೇ. ಯಾಕಂದರೆ ನಮಗೆ ಎಲ್ಲ ಯೂಟ್ಯೂಬರ್ಗೆ ಏನು ಗೊತ್ತಾ, ತುಂಬ ಮುಖ್ಯ, ವಾಚ್ ಅವರ್ಸ್ ತುಂಬ ಮುಖ್ಯ. ಇವಾಗೆಲ್ಲ ನಿಮಗೆಲ್ಲ ಗೊತ್ತು ಸಬ್ಸ್ಕ್ರೈಬ್ ಹೆಂಗೆ ಮಾಡ್ಕೊಳೋದಂತ, ಎಲ್ಲರಿಗೂ ಗೊತ್ತು. ಲೈವ್ಗೆ ಹೋಗಿ ಇಲ್ಲ ನೀನು ಕೊಡು ನಾನು ಕೊಡು ಅಂದರೆ ಸಬ್ಸ್ಕ್ರೈಬ್ ಹೆಂಗೋ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ನಮಗೆ ಮುಖ್ಯ ಇರೋದು ವಾಚ್ ಅವರ್ಸ್. ಪ್ಲೀಸ್ ದಯವಿಟ್ಟು, ಇವಾಗ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಅಂದ್ಕೊಳ್ಳಿ, ಸ್ವಲ್ಪ ಜನ ನೋಡಿದ್ರೆ ಅಂದ್ಕೊಳ್ಳಿ, ಯೂಟ್ಯೂಬ್ ಏನು ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಜಾಸ್ತಿ ಜನ ಹತ್ರ ಕಳಿಸ್ತಾರೆ ನಮ್ಮ ವಿಡಿಯೋ. ಅರ್ಥ ಆಯ್ತಾ? ಅದ್ರಗೋಸ್ಕರ ಪೂರ್ತಿ ವಿಡಿಯೋ ಒಬ್ಬೊಬ್ರದ್ದು ಒಂದೊಂದು ದಿವಸ ನೋಡಿ ಸಾಕು. ಇವಾಗ 1000 ಜನ ಇದ್ದಾರೆ ಅಂದರೆ 1000 ಜನದ್ದು ನೋಡೋಕ್ಕಾಗಲ್ಲ, ಅದು ನಾನು ಒಪ್ಕೊತೀನಿ. ಇವಾಗ ನಿಮ್ಗೆ 600 ಜನ ಸಬ್ಸ್ಕ್ರೈಬ್ ಇದ್ದಾರೆ ಅಂದರೆ 600 ಜನದ್ದು ನೀವು ನೋಡೋಕ್ಕಾಗಲ್ಲ. ಅದು ನನಗೆ ಗೊತ್ತು, ನಿಮ್ಮ ಕೆಲಸ ಇರುತ್ತೆ, ಅದು ಇದು ಪರ್ಸ್ನಲ್ಲು, ಮಕ್ಕಳು, ಹೆಣ್ಮಕ್ಳಿಗಂತೂ ತುಂಬ ಕೆಲಸ ಇರುತ್ತೆ, ಅದು ನಾನು ಒಪ್ಕೊತೀನಿ. ನಮಗೇನು ಅಷ್ಟು ಕೆಲಸ ಇರಲ್ಲ, ಪಾಪ ಅವ್ರು ತುಂಬ ಕೆಲಸ ಇರುತ್ತೆ. ಆದರೂ ಯೂಟ್ಯೂಬ್ ಮಾಡಬೇಕು ಅಂತ ಬರ್ತಾರಲ್ಲ, ಆ ರೆಸ್ಪೆಕ್ಟ್ಗೆ ನಾನು ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ಯಾರದೇ ವಿಡಿಯೋ ಇದ್ದರೂ ಪೂರ್ತಿ ನೋಡಿ, ಆಮೇಲೆ ಒಂದು ಒಳ್ಳೆ ಕಮೆಂಟ್ ಹಾಕಿ. ಅವ್ರಿಗೊಂದು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅವ್ರಿಗೊಂದು ಖುಷಿಯಿಂದ ಮತ್ತೆ ಅವ್ರು ವಿಡಿಯೋ ಶುರು ಮಾಡ್ತಾರೆ.
ಹೊಸದು ಮಾಡೋಕ್ಕೆ. ನೀವು ವೀಡಿಯೋನ ನೋಡಿಲ್ಲ ಅಂದರೆ ಅವ್ರ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ ರೀ, ಸೀರಿಯಸ್ ಆಗಿ. ಯಾರೇ ಇರಲಿ, ಯಾರದೇ ಚಾನಲ್ ಇರಲಿ, ದಯವಿಟ್ಟು ಹೋಗಿ ಆದಷ್ಟು ಸಪೋರ್ಟ್ ಮಾಡಿ. ಎಷ್ಟು ನೀವು ಸಪೋರ್ಟ್ ಮಾಡ್ತೀರೋ ನಮಗೂ ಒಳ್ಳೇದು ರೀ. ನನಗೇನು ಗೊತ್ತೇನ್ರಿ, ಸುಮ್ಮನೆ ಏನು ರೀ ಯಾರ ಬಗ್ಗೆ ಮಾತಾಡಿ ಏನು ರೀ ಸಿಗುತ್ತೆ ನೀವೇ ಹೇಳಿ. ನಾವೆಲ್ಲ ಇಲ್ಲಿ ಬಂದಿರೋದು ದುಡ್ಡು ಮಾಡೋಕ್ಕೆ, ದುಡ್ಡು ಮಾಡೋಣ, ಚೆನ್ನಾಗಿರೋಣ ಅಷ್ಟೇ ನಾನು ಅನ್ಕೊಳ್ಳೋದು. ನೀವೇನಂತೀರಾ? ಸುಮ್ಮನೆ ಅದು ಇದು ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿರಿ. ಜಸ್ಟ್ ಅಮ್ಮ ಬೇಜಾರಾದರು, ನನಗೂ ಬೇಜಾರಾಯಿತು. ಯಾರೇ ಬೇಜಾರಾದರೂ ನನಗೆ ಬೇಜಾರಾಗೇ ಆಗುತ್ತೆ. ದಯವಿಟ್ಟು ಅಮ್ಮ ವಿಡಿಯೋ ಅಂತಲ್ಲ, ಯಾರ ವಿಡಿಯೋ ಇದ್ದರೂ ಪೂರ್ತಿ ನೋಡಿ ಅಂತ ಈ ಸಣ್ಣ ವಿಡಿಯೋ ಅಷ್ಟೇ ಮಾಡಿದ್ದು. ಯಾರಿಗೂ ಏನು ಹೇಳೋಕ್ಕೆ ನಾನು ಬರಲ್ಲ. ಸೊ ನಿಮಗೆಲ್ಲ ನನಗಿಂತ ಗೊತ್ತಿದೆ. ಏನಾದರೂ ನನ್ನ ವಿಡಿಯೋದಲ್ಲಿ ತಪ್ಪು ಸರಿ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಹೋಗ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.